ನಿಪ್ಪಟ್ಟು ಮಾಡಲು ಬೇಕಾಗುವ ಸಾಮಾನುಗಳು: 1 ಲೋಟ ಅಕ್ಕಿ ಹಿಟ್ಟು ಹಾಗೂ ಧನಿಯಾ, ಜೀರಿಗೆ, 1-2 ಕಾಳು ಮೆಣಸು, ಮೆಂತ್ಯ 1-2 ಕಾಳು ಹಾಗೂ ಸ್ವಲ್ಪ ಬೇಕಾದಲ್ಲಿ ನೀವು ಕೊಬ್ಬರಿ. ಭಾಳ ದಿನ ಇಡಲು ಆದರೆ ವಾಸನೆ ಆಗುತ್ತದೆ, ಕೊಬ್ಬರಿ ಅವಾಯ್ಡ್ ಮಾಡಬಹುದು. 1 ಲೋಟಕ್ಕೆ 1/4 ಲೋಟ ಪುಟಾಣಿ ಹಿಟ್ಟು ಹಾಗೂ 1/4 ಲೋಟ ಶೇಂಗಾ. ಇವುಗಳನ್ನು ಅಂದರೆ ಶೇಂಗಾ ಪುಟಾಣಿಯನ್ನು ಹುರಿದುಕೊಳ್ಳಬೇಕು. ಅವುಗಳನ್ನು ಕಚ್ಚಾ ಪಚ್ಚ ಮಾಡಿಕೊಂಡು ಅವುಗಳನ್ನು ಅಕ್ಕಿ ಹಿಟ್ಟಿನೊಂದಿಗೆ ಸ್ವಲ್ಪ ಉಪ್ಪು ಹಾಗೂ ಖಾರ ಬೇಕಿಲ್ಲ, ಏಕೆಂದರೆ ಇವು ಮಕ್ಕಳಿಗೂ ತಿನ್ನಲು ಚೆನ್ನಾಗಿರುತ್ತದೆ. ಇದನ್ನು ಮಾಡಲು ಅಕ್ಕಿಯನ್ನು ಚೆನ್ನಾಗಿ ತೊಳೆದು, ಸ್ಟೋರ್ ಅಕ್ಕಿ ಆಗಲಿ ಮಾಮೂಲು ಅಕ್ಕಿ ಆದರೂ ಸರಿ, ಅವುಗಳನ್ನು ತೊಳೆದು ಆರ ಹಾಕಿ ಸ್ವಲ್ಪ ಹಸಿ ಇದ್ದವಾಗ ಅವುಗಳನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಇದನ್ನು ನೀವು ಜಿನ್ನಿಗಾದರೂ ಅಥವಾ ನಿಮ್ಮ ಸ್ವಲ್ಪ ಅಂಶ ಆದರೆ ಸರಿ, ಜಾಸ್ತಿ ಆದಲ್ಲಿ ನೀವು ಜಿನ್ನಿಗೆ ಹಾಕಿಸಿಕೊಳ್ಳಬಹುದು. ಇದನ್ನು ಹಾಕಿಸಿದ ನಂತರ ಈ ಹಿಟ್ಟಿಗೆ ಒಂದು ಲೋಟಕ್ಕೆ ಏನು ಬಂದಿರುತ್ತದೋ ಅದು ಅಷ್ಟು ಮಾಡುವುದಾದರೆ ಅಂದಾಜಿನ ಮೇಲೆ ನೀವು ಬೇಕಾದರೆ ನೀರು, ಈ ಚಿಕ್ಕ ಲೋಟದಿಂದ 1 ಲೋಟ ನೀರು ಹಾಕಿಕೊಳ್ಳಬೇಕು. ಚೆನ್ನಾಗಿ ಆ ಹಿಟ್ಟನ್ನು ಸ್ವಲ್ಪ ಅರಿಶಿಣ, ಉಪ್ಪು, ಜೀರಿಗೆ, ಹಿಂಗು ಹಾಕಿ ಶೇಂಗಾ ಹಾಕಿ ಆ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ನಾದಿಕೊಳ್ಳುವ ಮುಂಚೆ ಆ ಹಿಟ್ಟಿಗೆ ಸ್ವಲ್ಪ ಬಿಸಿ ಎಣ್ಣೆ, ಅಂದರೆ ಈ ಸ್ಪೂನಿನಿಂದ 1 ಅಥವಾ 1/4 ಎಣ್ಣೆ ಹಾಕಿಕೊಳ್ಳಬೇಕು, ಬಿಸಿಯಾದ ಎಣ್ಣೆಯನ್ನು. ಆ ಹಿಟ್ಟಿಗೆ ನಾವು ನೀರು ಹಾಕಿ ಈ ರೀತಿ ಕಲಸಿಕೊಳ್ಳಬೇಕು. ಈ ಕಲಸಿಕೊಂಡ ಮುದ್ದೆಯನ್ನು ಹೀಗೆ ನಾವು ಉಂಡೆ ಮಾಡಿ ತಟ್ಟಬೇಕು. ಈ ರೀತಿ ತಟ್ಟಿದ್ದನ್ನು ನಾವು ದೊಡ್ಡದಾಗಿ ತಾಳೆಪೆಟ್ಟಿಗೆ ಹೇಗೆ ತಟ್ಟುತ್ತೇವೋ ವಾಡಪ್ಪಿ, ಆ ರೀತಿ ತಟ್ಟಿಕೊಂಡು ಅದನ್ನು ಈ ಮುಚ್ಚಳದಿಂದ ಹೀಗೆ ಒತ್ತಬೇಕು. ಒತ್ತಿದಾಗ ನಮಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಮುಚ್ಚಳದಿಂದ ಒತ್ತಿ ಈ ರೀತಿ ತೆಗೆಯಬೇಕು. ತೆಗೆದು ಇದನ್ನು ಕಾದ ಎಣ್ಣೆಯಲ್ಲಿ ಹೀಗೆ ಹಾಕಿ ಚೆನ್ನಾಗಿ ಕರಿಯಬೇಕು. ಕರೆದರೆ ಕ್ರಿಸ್ಪಿಯಾಗಿರುತ್ತದೆ. ಇದನ್ನು ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಕಾಫಿ ಅಥವಾ ಟೀ, ಹಾಲು ಮಕ್ಕಳಿಗೆ ಕೊಡಲು ಗರಿಗರಿಯಾಗಿ ರುಚಿಯಾಗಿರುತ್ತದೆ. ಮಾಡಿದ್ದನ್ನು ಈ ರೀತಿ ತೆಗೆದಿರುತ್ತೇನೆ. ಇದು ಮುರಿದಲ್ಲಿ ಈ ರೀತಿ ಮೆತ್ತಗಿರದೆ ಗರಿಯಾಗಿರುತ್ತದೆ. ಈ ನಿಪ್ಪಟ್ಟು ನಿಮಗೆ ಇಷ್ಟವಾದಲ್ಲಿ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಿಂದು ನೋಡಿ, ಕಾಮೆಂಟ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ.